ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಬಾಕ್ಸ್ನ ಡಿವೈಡ್ ಮಾಡಿ 13 ದಿನ ಆಗಿದೆ. ಸೊ ನಾವು ನೋಡೋಣ ಇದರಲ್ಲಿ ರಾಣಿ ಹುಟ್ಟಿದೆ ಇಲ್ಲ ಅಂತ. ನೀವಿಲ್ಲಿ ನೋಡ್ಬೋದು ರಾಣಿ ಸೆಲ್ ಓಪನ್ ಆಗಿದೆ. ರಾಣಿ ಸೆಲ್ ಅನ್ನ ಕಟ್ ಮಾಡ್ಕೊಂಡು ಎಷ್ಟು ನೀಟಾಗಿ ಹೊರಗಡೆ ಬಂದಿರೋದನ್ನ ನೀವು ಇಲ್ಲಿ ನೋಡ್ಬೋದು. ರಾಣಿ ಜಸ್ಟ್ ಒಂದ್ 2-3 ಗಂಟೆ ಒಳಗೆ ಹೊರಗೆ ಬಂದಿದ್ದಾಳೆ. ಸೊ ಇಲ್ಲಿದ್ದಾಳೆ ನೋಡಿ ರಾಣಿ, ಈಗ ತಾನೇ ಹುಟ್ಟಿರುವಂತ ರಾಣಿ. ಅವಳು ಸಾಮಾನ್ಯವಾಗಿ ಅಷ್ಟು ಸುಲಭ ಕಾಣಿಸೋದಿಲ್ಲ, ಇದ್ರಲ್ಲಿ ನಮ್ಗೆ ಕಾಣಿಸಿದೆ. ಸೊ ಇಲ್ಲಿ ಬಚ್ಚಿಟ್ಕೊಂತ ಇದ್ದಾಳೆ ನೋಡಿ, ಇಲ್ಲಿ ಓಡೋಗ್ತಾ ಇದ್ದಾಳೆ. ಹೆಂಗ್ ಗೊತ್ತಾಗುತ್ತೆ ರಾಣಿ ಹುಟ್ಟಿದೆ ಅಂತ ಅಂದ್ರೆ, ರಾಣಿ ಹೊರಗ್ ಬಂದಿರುವಂತ ಸೆಲ್ ಏನಾಗಿರುತ್ತೆ ಅಂದ್ರೆ, ನಾವು ಬಾಟಲಿಯ ಮುಚ್ಚಳ ತೆಗ್ದಂಗೆ ಅದು ಓಪನ್ ಆಗಿರುತ್ತೆ. ಸೊ ಅದರಿಂದ ಗೊತ್ತಾಗುತ್ತೆ ನಮ್ಗೆ ರಾಣಿ ಹೊರಗಡೆ ಬಂದಿದೆ ಅಂತ. ಸೊ ಅದು ಮೇನ್ ಆಗಿ ಇಂಡಿಕೇಶನ್ ರಾಣಿ ಹೊರಗಡೆ ಬಂದಿದೆ ಅಂತ. ಸೊ ಕೆಲವು ಬಾರಿ ನೀವು ನೋಡ್ತೀರಾ ಮೇಲ್ಗಡೆ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಆ ತರ ಎಲ್ಲ ಆಗಿದ್ರೆ ಅದು ರಾಣಿ ಹೊರಗ್ ಬಂದಿದೆ ಅಂತ ಅಲ್ಲ, ಅದು ಸೆಲ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ರಾಣಿ ಸೆಲ್ ಇಂದ ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತಾಳೆ ಅಂದ್ರೆ, ಸೊ ಬೇರೆ ಸೆಲ್ ಅಲ್ಲಿರುವಂತಹ ಹೊರಗಡೆ ಬರ್ದೇ ಇರೋ ರಾಣಿಗಳನ್ನೆಲ್ಲ ಅವಳು ಕೊಂಡಿಯಿಂದ ಚುಚ್ಚಿ ಅವುಗಳನ್ನೆಲ್ಲ ಆ ಸೆಲ್ ಒಳಗೆ ಸಾಯಿಸಾಕ್ತಾಳೆ. ಯಾಕಂದ್ರೆ ಸೊ ಆ ಬಾಕ್ಸ್ ಅಲ್ಲಿ ಅವಳೇ ಬಾಕ್ಸ್ ಅಲ್ಲಿ ರಾಣಿಯಾಗಿ ಬೆಳಿಬೇಕು ಅಂತ. ಸೊ ಬೇರೆ ರಾಣಿಗಳನ್ನ ಹೊರಗ್ ಬರ್ದ ಹಾಗೆ ಆ ಸೆಲ್ ಅಲ್ಲೇ ಸಾಯಿಸಾಕ್ತಾಳೆ. ಸೊ ಇವಾಗ ಏನಾದ್ರೂ ಒಂದೇ ಸರಿಯಾಗಿ 2 ರಾಣಿ ಹುಟ್ಟಿದ್ರೆ ಏನಾಗುತ್ತೆ ಅಂದ್ರೆ, ಸೊ ಆ 2 ರಾಣಿಗಳು ಫೈಟ್ ಮಾಡ್ತವೆ. ಸೊ ಆ ಫೈಟ್ ಅಲ್ಲಿ ಯಾವ ರಾಣಿ ಗೆಲ್ಲುತ್ತೋ ಆ ರಾಣಿ ಈ ಬಾಕ್ಸ್ ನ ರಾಣಿಯಾಗಿ ನಿಲ್ತಾಳೆ. ಮತ್ತೆ ಸೊ ವೀಕ್ ಆಗಿರೋ ರಾಣಿಯನ್ನ ಈ ಬಾಕ್ಸ್ ನಲ್ಲಿರುವಂತ ಕೆಲಸಗಾರ್ತಿ ಹುಳಗಳೇ ಅದನ್ನ ಸಾಯಿಸಾಕ್ತವೆ. ಸೊ ರಾಣಿ ಸೆಲ್ಲಿಂದ ಹೊರಗಡೆ ಬಂದ ತಕ್ಷಣನೇ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡಲ್ಲ, ಯಾಕಂದ್ರೆ ಅವಳು ಇನ್ನೂ ಸ್ವಲ್ಪ ಮೆಚ್ಯೂರ್ ಆಗ್ಬೇಕು. ಸೊ ಅವಳು ಹೊರಗಡೆ ಬಂದು 3-4 ದಿನದಲ್ಲಿ ಸ್ವಲ್ಪ ಮೆಚ್ಯೂರಿಟಿ ಅದಕ್ ಬರುತ್ತೆ. ಸೊ ಸೆಲ್ಲಿಂದ ಹೊರಗಡೆ ಬಂದಾದ್ಮೇಲೆ 7 ದಿನ ಅಂದ್ರೆ 6-7 ದಿನ ಆದ್ಮೇಲೆ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ರಾಣಿ ಹುಟ್ಟಿದಾದ್ಮೇಲೆ 3-4 ದಿನ ಆದ್ಮೇಲೆ ಸೊ ಅವಳು ಈ ಗೂಡಿಂದ ಮೊದಲ ಬಾರಿಗೆ ಮತ್ತೆ ಕೊನೆ ಬಾರಿಗೆ ಹೊರಗಡೆ ಹೋಗ್ತಾಳೆ ಒಂಟಿಯಾಗಿ. ಏನಕ್ಕೆ ಹೋಗ್ತಾಳೆ ಅಂದ್ರೆ, ಗಂಡು ಹುಳಗಳ ಜೊತೆ ಮೇಟಿಂಗ್ ಆಗಕ್ಕೆ ಹೊರಗಡೆ ಹೋಗ್ತಾಳೆ. ಅವಳು ಈಗ ಅವಳು ಹುಟ್ಟಿದಾಗ ಕಲೆಕ್ಟ್ ಮಾಡ್ಕೊಂಡಿದ್ದ ಸ್ಪರ್ಮ್ಸ್ ಅವಳು ಲೈಫ್ ಟೈಮ್ ವರೆಗೂ ಮೊಟ್ಟೆ ಇಡೋದಕ್ಕೆ ಅವಳು ಉಪಯೋಗ ಮಾಡ್ಕೊಂತಾಳೆ. ಸೊ ಅದಕ್ಕೆ ಅವಳು 2-3 ದಿನದವರೆಗೆ ಒಂದು 8-10 ಗಂಡು ನೊಣಗಳ ಜೊತೆ ಸಮ್ಮಿಲನ ಆಗ್ತಾಳೆ. ಸೊ ಆ ಎಲ್ಲ ಸ್ಪರ್ಮು ಅವಳು ಬಾಡಿಯಲ್ಲಿರುವಂತ ಸ್ಪರ್ಮಾತೀಕ ಒಳಗೆ ಸ್ಟೋರ್ ಆಗ್ತವೆ. ಈ ರೀತಿ ಮೇಟಿಂಗ್ ಆಗಿ 3-4 ದಿನದೊಳಗೆ ಅವಳು ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಈ ಫರ್ಟಿಲೈಸ್ ಎಗ್ಸ್ ಅಂದ್ರೆ ಸ್ಪರ್ಮ್ಸ್ ಜೊತೆ ಸಮ್ಮಿಲನ ಆಗಿರುವಂತ ಮೊಟ್ಟೆಗಳು ರಾಣಿ ಮೊಟ್ಟೆಯಾಗಿ ಸಹ ಹುಟ್ಟಬಹುದು, ಮತ್ತೆ ಕೆಲಸಗಾರ್ತಿ ಹುಳುಗಳಾಗಿ ಸಹ ಹುಟ್ಟಬಹುದು. ಆದ್ರೆ ಫರ್ಟಿಲೈಸ್ ಆಗಿರೋದು ಅಂದ್ರೆ ಸ್ಪರ್ಮ್ಸ್ ಅದ್ರಲ್ಲಿ ಇರೋದಿಲ್ಲ ಆ ಮೊಟ್ಟೆಯಲ್ಲಿ. ಸೊ ಅಂತಹ ಮೊಟ್ಟೆಗಳು ಏನಾಗ್ತವೆ ಅಂದ್ರೆ ಗಂಡು ನೊಣಗಳಾಗಿ ಹುಟ್ಟುತ್ತವೆ. ಸೊ ಅದಕ್ಕೆ ಈಗ ರಾಣಿ ಏನಾದ್ರು ಅವಳು ಸರಿಯಾಗಿ ಮೇಟಿಂಗ್ ಆದ್ರೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಅವಳ ಆಯುಷು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಈ ಗೂಡಿನ ಆಯುಷು ಸಹ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಅವಳು ಇಡುವ ಎಲ್ಲಾ ಮೊಟ್ಟೆಗಳು ಸಹ ಗಂಡು ನೊಣಗಳಾಗಿ ಹುಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬಾಕ್ಸ್ ಅನ್ನ ಡಿವೈಡ್ ಮಾಡಿದಾಗ ರಾಣಿ ಸರಿಯಾಗಿ ಹುಟ್ಟದೇ ಇರ್ಬೋದು, ಇಲ್ಲಾಂದ್ರೆ ಅವಳು ಮೇಟಿಂಗ್ ಹೋದಾಗ ಅವಳಿಗೆ ವಾಪಸ್ ಬರ್ದೇ ಆಗ್ದಂಗೆ ಎಲ್ಲಾದ್ರೂ ಸತ್ತು ಹೋಗಿರ್ಬೋದು. ಸೊ ಆ ಸಂದರ್ಭದಲ್ಲಿ ಈ ಬಾಕ್ಸ್ ನ ಸ್ಥಿತಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಬಾಕ್ಸ್ ನ ಇಲ್ಲಿರುವಂತ ಹುಳಗಳಿಗೆಲ್ಲ ಪ್ಯಾನಿಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ ಬಾಕ್ಸ್ ಅಲ್ಲಿ ರಾಣಿ ಇಲ್ಲ, ಸೊ ನಾವು ಡೆವಲಪ್ಮೆಂಟ್ ಮಾಡಿರೋ ರಾಣಿ ಸಹ ಅದು ಉಳಿಲಿಲ್ಲ ಅಂತ. ಸೊ ಅವಾಗ ಈ ಕೆಲಸಗಾರ್ತಿ ನೊಣಗಳೇನಾಗುತ್ತೆ ಅಂದ್ರೆ, ಅವು ಮೊಟ್ಟೆ ಇಡೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವುಗಳ ಓವರಿಯನ್ನ ಡೆವಲಪ್ಮೆಂಟ್ ಮಾಡ್ಕೊಂತವೆ. ಅವಾಗ ಈ ಕೆಲಸಗಾರ್ತಿ ನೊಣಗಳೆಲ್ಲ ಮೊಟ್ಟೆ ಇಡೋಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕೆಲಸಗಾರ್ತಿ ನೊಣ ಮೊಟ್ಟೆ ಇಡೋಲ್ಲ ಒಂದು ಸಾಮಾನ್ಯವಾಗಿ. ಇದ್ರಲ್ಲಿ ತುಂಬಾ ಈಗ 1000 ಕೆಲಸಗಾರ್ತಿ ನೊಣಗಳಿದಾವೆ ಅಂದ್ರೆ ಅದ್ರಲ್ಲಿ 1000 ಕೆಲಸಗಾರ್ತಿ ನೊಣಗಳು ಸಹ ಮೊಟ್ಟೆ ಇಕ್ಕೋ ಕೆಪಾಸಿಟಿಯನ್ನ ಬೆಳೆಸ್ಕೊಂತವೆ. ಸೊ ಅವು ರಾಣಿ ತರ ಒಂದು ಸೆಲ್ ಅಲ್ಲಿ ಒಂದೇ ಮೊಟ್ಟೆ ಇಡೋದಿಲ್ಲ, ಅವು ಒಂದು ಸೆಲ್ ಅಲ್ಲಿ 10-15 ಮೊಟ್ಟೆಯನ್ನ ಇಡೋಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅವು ಇಟ್ಟಿರೋ ಮೊಟ್ಟೆಗಳು ಯಾವುದೇ ಕಾರಣಕ್ಕೂ ಕೆಲಸಗಾರ್ತಿ ನೊಣಗಳಾಗಿ ಹುಟ್ಟೋದಿಲ್ಲ. ಅವೆಲ್ಲ ಏನಾಗುತ್ತೆ ಅಂದ್ರೆ ಗಂಡು ನೊಣಗಳಾಗಿ ಹುಟ್ಟುತ್ತೆ. ಸೊ ನಾವು ಬಾಕ್ಸ್ ಡಿವೈಡ್ ಮಾಡಿದಾಗ ನೋಡ್ಕೋಬೇಕು, ನಮ್ ಬಾಕ್ಸ್ ಅಲ್ಲಿ ರಾಣಿ ಬಂದಿದ್ದಾಳ, ಸೊ ಬಂದು ಅವಳು ಮೊಟ್ಟೆಯನ್ನ ಇಡ್ತಿದ್ದಾಳ, ಎಲ್ಲ ನೀವು ಕನ್ಫರ್ಮ್ ಮಾಡ್ಕೊಂಡಾಗ
ಗೊತ್ತಾಗುತ್ತೆ ನಿಮ್ ಬಾಕ್ಸ್ ಸಕ್ಸಸ್ ಆಗಿದೆಯೋ ಇಲ್ಲಾಂದ್ರೆ ಫೇಲ್ಯೂರ್ ಆಗಿದೆಯೋ. ಸೊ ನಿಮ್ಗೆ ಈಗ ಏನಾದ್ರೂ ನೀವು ಡಿವೈಡ್ ಮಾಡಿದಾಗ ಇದ್ರಲ್ಲಿ ರಾಣಿ ಏನಾದ್ರೂ ಸರಿಯಾಗಿ ನೀವು ಡೆವಲಪ್ಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಸೊ ನೀವು ಬೇರೆ ಬಾಕ್ಸ್ ಅಲ್ಲಿರೋ ಯಾವುದೇ ರಾಣಿ ಇದ್ರೆ, ನಿಮ್ಮ ಹತ್ರ ಎಕ್ಸ್ಟ್ರಾ ರಾಣಿ ಸೆಲ್ ಏನಾದ್ರು ಇದ್ರೆ ಇವಕ್ಕೆ ಕೊಟ್ರೆ ಸಾಕು, ನೀವು ಇವುಗಳ ಗೂಡನ್ನ ನೀವು ಕಾಪಾಡ್ಕೋಬಹುದು. ಇವು ಮತ್ತೆ ಈ ಗೂಡು ಹೊಸ ಗೂಡಾಗಿ ಪರಿವರ್ತನೆ ಆಗುತ್ತೆ. ಹುಟ್ಟಿದಳೋ ಇಲ್ಲೋ ಅಂತ ನಾವು ನೋಡ್ಕೋಬೇಕು, ಯಾಕಂದ್ರೆ ಅದೇ ಈ ಬಾಕ್ಸ್ ನ ಫ್ಯೂಚರ್ ಅನ್ನ ನಿರ್ಧಾರ ಮಾಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.